ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಅಭ್ಯಾಸ 8.1 ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತೇಳಿ ಐತೆ. ಇದರಲ್ಲಿ ಅಭ್ಯಾಸ 1ರಲ್ಲಿ ಮೊದಲನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಬಿಯಲ್ಲಿ ಲಂಬಕೋನವಾಗಿದೆ. ಹೌದಾ? ಎ ಬಿ ಈಕ್ವಲ್ಸ್ 24 ಸೆಂಟಿಮೀಟರ್, ಬಿ ಸಿ ಈಕ್ವಲ್ಸ್ 7 ಸೆಂಟಿಮೀಟರ್. ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಐತೆ. ಹೌದಾ? ಇರಲಿ. ಈಗ ನೋಡ್ರಿ, ಈಗ ಮೊದಲನೇ ಪ್ರಶ್ನೆಯಲ್ಲಿ ಈಗ ಒಂದೇನು ತೊಗೋಬೇಕಂದ್ರೆ ತ್ರಿಭುಜ ಎ ಬಿ ಸಿನ ತೊಗೋಬೇಕು. ಎ ಬಿ ಸಿ ಈ ಬಿ ಕೋನ ಏನಾಗಿದೆ ಅಂದರೆ ಲಂಬಕೋನವಾಗೈತೆ ಅಂತೇಳಿ ಕೊಟ್ಟಾರ. ಈ ಬಿ ಲಂಬಕೋನವಾದಾಗ ಮತ್ತು ಇಲ್ಲಿ ಏನು ಕೊಟ್ಟಾರ, ಎ ಬಿ ಅಂದರೆ 24 ಸೆಂಟಿಮೀಟರ್, 24 ಸೆಂಟಿಮೀಟರ್, ಬಿ ಸಿ ಅಂದರೆ 7 ಸೆಂಟಿಮೀಟರ್. ಹೌದಾ? ಹಂಗಂದರೆ ಇದು ನಮಗೆ ಗೊತ್ತಿಲ್ಲ, ಎ ಸಿ ಗೊತ್ತಿಲ್ಲ. ಹಂಗಾಗಿ ಏನು ಮಾಡ್ಬೇಕು ನಾವಿಲ್ಲಿ ಅಂದರೆ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಎ ಸಿಯನ್ನು ಕಂಡುಹಿಡಿಬೇಕು ನಾವು. ಅಂದರೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಅಂತೇಳಿ ತೊಗೊಂತೀವಿ ನಾವು. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತೇಳಿ ಆಗ್ತದೆ. ಎ ಬಿ ಸ್ಕ್ವೇರ್ ಅಂದರೆ 24 ಸ್ಕ್ವೇರ್ ಐತಿ. ಹೌದಾ? ನೆಕ್ಸ್ಟ್ ಬಿ ಸಿ ಸ್ಕ್ವೇರ್ ಅಂದರೆ 7 ಸ್ಕ್ವೇರ್ ಆಗುತ್ತೆ. 24 ಅಂದರೆ 576 ಆಗ್ತದೆ. ಇದು 7 ಸ್ಕ್ವೇರ್ ಅಂದರೆ 49 ಆಗ್ತದೆ. ಇದು ಒಟ್ಟಾರೆಯಾಗಿ 625 ಆಗ್ತದೆ. ಈ 625 ಅನ್ನೋದು 25 ಸ್ಕ್ವೇರ್ ಆಗ್ತೈತಿ. ಅಂದರೆ ಏನಂತೇಳಿ ಬರ್ಕೊತೀವಿ ನಾವು, ಎ ಸಿ ಈಸ್ ಈಕ್ವಲ್ಸ್ ಟು 25 ಅಂತೇಳಿ ಬಂತು ನಮಗೆ. ಎ ಸಿ ಅಂದರೆ ಎಷ್ಟು ಬಂತು ಈಗ? 25. ಹೌದಾ? ಇದರಲ್ಲಿ ಏನೇನು ಕಂಡುಹಿಡಿಬೇಕಂತ ಹೇಳ್ಯಾರ ಇಲ್ಲಿ ಅಂತಂದರೆ, ಮೊದಲನೇ ಪ್ರಶ್ನೆ ನೋಡಿರಿ, ಸೈನ್ ಎ ಕಾಸ್ ಎ ಅಂತೇಳಿ ಕೊಟ್ಟರು. ಏನೇನು ಕಂಡುಹಿಡಿಬೇಕು ನಾವು ಇದರಲ್ಲಿ? ಸೈನ್ ಎ ಮತ್ತು ಕಾಸ್ ಎನ ಕಂಡುಹಿಡಿಬೇಕು ನಾವು. ಇಲ್ಲಿ ಸೈನ್ ಮುಂದುಗಡೆ ಏನೈತಿ? ಎ ಐತಿ. ಹಂಗಂದ್ರೆ ಇದು ಎ ಕೋನ ಅಂತೇಳಿ ತಿಳ್ಕೊಬೇಕು ನಾವು. ಇಲ್ಲಿ ಎ ಕೋನ ಅಂತ ತಿಳ್ಕೊಂಡಾಗ ಸೈನ್ ಎ ಈಸ್ ಈಕ್ವಲ್ಸ್ ಟು ಅಂದರೆ ಇಲ್ಲಿ ಅಭಿಮುಖ ಬಾಹು ಯಾವುದಾಗ್ತದೆ ಡಿವೈಡೆಡ್ ಬೈ ವಿಕಿರಣ. ಇದು ಏನಂದರೆ ಸೈನ್ ಎದ್ದು ಅನುಪಾತ ಇದು. ಹೌದಾ? ಇದು ಏನಾಗ್ತದೆ ಅಂದರೆ ಇಲ್ಲಿ ಕೋನ ಐತೆ ಅಂದರೆ ಇದಕ್ಕೆ ಅಪೋಸಿಟ್ ಇದ್ದದ್ದು ಪಾರ್ಶ್ವ ಬಾಹು ಆಗ್ತದೆ. ಇಲ್ಲ ಸಾರಿ, ಇದು ಪಾರ್ಶ್ವ ಬಾಹು ಆಗ್ತದೆ. ಇದು ಕೋನ ಜೊತೆ ಯಾವ್ದು ಇರ್ತೈತಲ್ಲ ಬಾಹು, ಅದು ಏನಾಗ್ತದೆ? ಪಾರ್ಶ್ವ ಬಾಹು ಆಗ್ತದೆ. ಇದು ಲಂಬ ಕೋನದ ಅಪೋಸಿಟ್ ಇದ್ದದ್ದು ಏನಾಗ್ತದೆ ಇಲ್ಲಿ ಅಂದರೆ ವಿಕಿರಣ ಆಗ್ತದೆ. ಇದು 7 ಸೆಂಟಿಮೀಟರ್ ಅನ್ನೋದು ಏನಾಗ್ತದೆ? ಇದು ಅಭಿಮುಖ ಬಾಹು ಆಗ್ತದೆ. ಯಾಕಂದ್ರೆ ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ಅಭಿಮುಖ ಬಾಹು. ಇಲ್ಲಿ ಅಭಿಮುಖ ಬಾಹು ಅಂದರೆ ಯಾವುದೈತಿ? ಬಿ ಸಿ ಅಂತಕ್ಕಂಥದ್ದು ಅಭಿಮುಖ ಬಾಹು, ವಿಕಿರಣ ಅಂತಕ್ಕಂಥದ್ದು ಎ ಸಿ. ಹೌದಾ? ಇಲ್ಲಿ ಏನಾಗ್ತದೆ? 7 ಡಿವೈಡೆಡ್ ಬೈ 25 ಅಂತೇಳಿ ಬರ್ತದೆ ಬೆಲೆ. ನೆಕ್ಸ್ಟ್ ಈಗ ಕಾಸ್ ಎನ ಕಂಡುಹಿಡಿಬೇಕು ನಾವು. ಹೌದಾ? ಕಾಸ್ ಎನ ಕಂಡುಹಿಡಿಬೇಕಾದ್ರೆ ಇದರ ಅನುಪಾತ ಏನು ಬರ್ತದೆ ಅಂದರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕಿರಣ ಅಂತೇಳಿ ಬರ್ತದೆ. ಇದರಲ್ಲಿ ಪಾರ್ಶ್ವ ಬಾಹು ಅಂದರೆ ಏನಾಗ್ತದೆ? ಎ ಬಿ ಆಗ್ತದೆ. ವಿಕಿರಣ ಅಂದರೆ ಎ ಸಿ ಆಗ್ತೈತೆ. ಎ ಬಿ ಅಂದರೆ 24 ಆದ ಬೆಲೆ, ಎ ಸಿ ಅಂದರೆ ಎಷ್ಟೈತಿ? 25 ಐತಿ. 24/25. ಹೌದಾ? ಇದು ಮೊದಲನೇ ಪ್ರಶ್ನೆಯಲ್ಲಿ ಫಸ್ಟ್ ಪಾರ್ಟ್ ಅಂತೇಳಿ ಹೇಳ್ತೀವಿ. ಈ ರೋಮನ್ ಸಂಖ್ಯೆ 2ರಲ್ಲಿ ಏನು ಕೊಟ್ಟಾರೆ ಇವರು ಅಂತಂದರೆ ಸೈನ್ ಸಿನ ಕಂಡುಹಿಡಿರಿ ಮತ್ತು ಕಾಸ್ ಸಿನ ಕಂಡುಹಿಡಿರಿ ಅಂತೇಳಿ ಹೇಳ್ಯಾರ. ಈಗ ಏನು ಮಾಡ್ಬೇಕು ನಾವು? ಈ ಪಾರ್ಶ್ವ ಮತ್ತು ಅಭಿಮುಖ ಭಾವನ ಕೆಳಸಂಬ್ರಿ, ಇದು ಏನು ತೆಗೆಯಮ್ಮ. ಇದರಲ್ಲಿ ಏನಾಗ್ತದೆ? ಸಿ ಅಂತೇಳಿ ಕೊಟ್ಟಿರೋದ್ರಿಂದ ಕೋನ ಸಿ ಆಗ್ತದೆ. ಈ ಕೋನ ಸಿ ಆಗೋದ್ರಿಂದ ಇದು ಪಾರ್ಶ್ವ ಆಗ್ತದೆ, ಇದು ಏನಾಗ್ತದೆ? ಅಭಿಮುಖ ಭಾವ ಆಗ್ತೈತಿ. ಹೌದಾ? ಇದು ಅಂದರೆ ವಿಕಿರಣ ಅದೇ ಇರ್ತದೆ. ಇದರಲ್ಲಿ ಸೈನ್ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕಿರಣ ಅನ್ನೋದು ಅನುಪಾತ ಆಗ್ತದೆ. ಅಭಿಮುಖ ಬಾಹು ಅನ್ನೋದು 24 ಆಗ್ತದೆ. ವಿಕಿರಣ ಅನ್ನೋದು ಏನಾಗ್ತದೆ ಇಲ್ಲಿ ಅಂತಂದರೆ 25 ಆಗ್ತದೆ. ಹೌದಾ? ಅದೇ ರೀತಿಯಾಗಿ ಕಾಸ್ ಸಿನ ಕಂಡುಹಿಡಿದ್ರೆ ಕಾಸ್ದು ಏನಾಗ್ತದೆ? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕಿರಣ ಅಂತದ್ದು ಬರ್ತದೆ. ಇಲ್ಲಿ ಪಾರ್ಶ್ವ ಬಾಹು ಅನ್ನೋದು ಎಷ್ಟಾಗ್ತದೆ ಅಂದರೆ 7 ಆಗ್ತದೆ. ವಿಕಿರಣ ಅನ್ನೋದು ಏನಾಗ್ತದೆ? 25 ಆಗ್ತದೆ. ಅಂದರೆ 7 ಡಿವೈಡೆಡ್ ಬೈ 25. ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಹೌದಾ? ಇದೇ ರೀತಿಯಾಗಿ ಎರಡನೇ ಪ್ರಶ್ನೆ ಬರಿಬೇಕಾದ್ರೆ ಇಲ್ಲಿ ನೋಡ್ರಿ, ಎರಡನೇ ಪ್ರಶ್ನೆ ಏನು ಕೊಟ್ಟಾರ? ಇಲ್ಲಿ ಎರಡನೇ ಪ್ರಶ್ನೆದ್ದು ಚಿತ್ರ ಕೊಟ್ಟಾರ. ಹೌದಾ? ಈ ತ್ರಿಭುಜದಲ್ಲಿ ಏನಂತೇಳಿ ಕೊಟ್ಟಾರ? ಈ ತ್ರಿಭುಜನ ಪಿ ಕ್ಯೂ ಆರ್ ಅಂತೇಳಿ ಕೊಟ್ಟಾರ. ಇದು ಪಿ, ಇದು ಕ್ಯೂ, ಇದು ಆರ್. ಹೌದಾ? ಪಿ ಕ್ಯೂ ಅಂದರೆ ಏನದ? 12 ಸೆಂಟಿಮೀಟರ್ ಅದ. ಪಿ ಆರ್ ಅನ್ನೋದು ಏನದ? 13 ಸೆಂಟಿಮೀಟರ್ ಅದ.
ಇದರಲ್ಲಿ ಕ್ಯೂ ಅನ್ನೋದು ಏನಾಗ್ತದೆ ಅಂದರೆ ಲಂಬ ಕೋನ ಆಗ್ತದೆ 90 ಡಿಗ್ರಿ. ಇದರ ಅಪೋಸಿಟ್ ಇರೋದೇನಿದೆ ವಿಕಿರಣ ಇದೆ. ಹೌದಾ, ಇದರಲ್ಲಿ ಏನು ಕಂಡುಹಿಡಿಬೇಕಂದ್ರೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಾರೆ. ಹೌದಾ, ಟ್ಯಾನ್ ಪಿ ಮತ್ತು ಕಾಟ್ ಆರ್ ಅನ್ನೋದು ಕಂಡುಹಿಡಿಬೇಕಂತ. ಹೌದಾ, ಈ ಥರ ಕೊಟ್ಟಾಗ ಬರ್ಕೋಬೇಕು. ತ್ರಿಭುಜ ಪಿ ಕ್ಯೂ ಆರ್ ಅನ್ನೋದು ಕೊಟ್ಟಾರ. ಇದರಲ್ಲಿ ಕ್ಯೂ ಅನ್ನೋದು ಎಷ್ಟು ಡಿಗ್ರಿ ಆದಪ್ಪ ಅಂದರೆ 90 ಡಿಗ್ರಿ ಐತಿ. 90 ಡಿಗ್ರಿ ಇದ್ದಾಗ ಇಲ್ಲಿ ನಾವು ಪೈಥಾಗೋರಸ್ನ ಪ್ರಮೇಯ ಅಪ್ಲೈ ಮಾಡ್ಕೋಬೇಕು. ನಾವು ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಅಂತೇಳಿ ಬರ್ತೀವಿ ನಾವು. ಕೊಟ್ಟ ಪಿ ಆರ್ ಸ್ಕ್ವೇರ್ ಅಂದರೆ ಏನೈತಿ 13 ಅದು. 13ನ ಸ್ಕ್ವೇರ್ ಮಾಡಿದರೆ 169 ಆಗ್ತದೆ. ಪಿ ಕ್ಯೂ ಅಂದರೆ 12 ಐತಿ, ಇದು 144 ಆಗ್ತದೆ. ಕ್ಯೂ ಆರ್ ಅನ್ನೋದು ಆ್ಯಸ್ ಇಟ್ ಇಸ್ ಸೇಮ್. ಇಲ್ಲಿ 169 ಮೈನಸ್ 144 ಅಂದರೆ ಕ್ಯೂ ಆರ್ ಸ್ಕ್ವೇರಿಗೆ ಸಮವಾಗಿ ಇರ್ತೈತಿ. ಹೌದಾ, ಅಂದರೆ ಎಷ್ಟು ಬರ್ತೈತಿ ಇಲ್ಲಿ ಅಂತಂದರೆ 25 ಬರ್ತದೆ. ಇವೆರಡು ಮೈನಸ್ ಮಾಡಿದರೆ ಎಷ್ಟು ಬರ್ತದೆ 25 ಬರ್ತದೆ. ಅಂದರೆ ಏನಾಗ್ತದೆ ಕ್ಯೂ ಆರ್ ಅನ್ನೋದು ಬೆಲೆ ಏನಾಗ್ತದೆ 5 ಆಗ್ತದೆ. ಯಾಕಂದರೆ 25 ಅನ್ನೋದು ಯಾವುದ್ರ ಸ್ಕ್ವೇರ್ ಆಗ್ತದೆ, ಇದು 5ರದ್ದು ಸ್ಕ್ವೇರ್ ಆಗ್ತೈತಿ. ಹೌದಾ, ಈಗ ಇದು ಕಂಡಿಡಿದ ಮೇಲೆ ನಮಗೇನು ಬಂತು ಕ್ಯೂ ಆರ್ನ ಬೆಲೆ 5 ಅಂತೇಳಿ ಬಂತು. ಇಲ್ಲಿ ಏನು ಹೇಳ್ಯಾರ ಟ್ಯಾನ್ ಪಿ ಅಂತೇಳಿ ಹೇಳ್ಯಾರ. ಫಸ್ಟ್ ಕಂಡುಹಿಡಿಬೇಕಾಗಿದ್ದೇನಿಲ್ಲಿ ಟ್ಯಾನ್ ಪಿನ ಕಂಡುಹಿಡಿಬೇಕಂದ್ರೆ ಇದರ ಅನುಪಾತ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂತೇಳಿ ಆಗ್ತೈತಿ. ಇಲ್ಲಿ ಟ್ಯಾನ್ ಪಿ ಅಂದರೆ ಪಿ ಕೋನ ಆದಾಗ ಇದು ಏನಾಗ್ತದೆ ಪಾರ್ಶ್ವ ಬಾಹು ಆಗ್ತದೆ. ಇದು ಕ್ಯೂ ಆರ್ ಅನ್ನೋದು ಏನಾಗ್ತದೆ ಅಭಿಮುಖ ಬಾಹು ಆಗ್ತೈತಿ. ಈ ಅಭಿಮುಖ ಬಾಹು ಅಂದರೆ ನಾವು ಏನು ಬರ್ಕೊತೀವಿ 5 ಬರ್ಕೊತೀವಿ. ಪಾರ್ಶ್ವ ಬಾಹು ಅಂದರೆ 12, 5/12. ಹೌದಾ, ಅದೇ ರೀತಿಯಾಗಿ ಕಾಟ್ ಆರ್. ಹೌದಾ, ಈಗ ಏನು ಮಾಡ್ಬೇಕು ಕೆಲಸ ಕಾಟ್ ಆರ್ ಅಂದರೆ ಆರ್ ಕೋನ ತೊಗೊಂಡಾಗ ಇದು ಏನಾಗ್ತದೆ ಪಾರ್ಶ್ವ ಬಾಹು ಆಗ್ತದೆ. ಇದು ಏನಾಗ್ತದೆ ಅಭಿಮುಖ ಬಾಹು ಆಗ್ತೈತಿ. ಹೌದಾ, ಇದು ಕಾಟ್ ಅನ್ನೋದ್ರದ್ದು ರೇಷಿಯೋ ಅಂತೇಳಿ ಬರ್ತೀವಿ ನಾವು. ಅನುಪಾತ ಏನು ಬರ್ತದೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತೇಳಿ ಬರ್ತದೆ. ಪಾರ್ಶ್ವ ಬಾಹು ಅಂದರೆ 5 ಐತಿ, ಅಭಿಮುಖ ಬಾಹು ಅಂದರೆ 12 ಐತಿ. ಈಗ ಏನು ಮಾಡ್ಬೇಕು ನಾವು ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತೇಳಿ ಬರ್ತೀವಿ. ಟ್ಯಾನ್ ಪಿ ಅಂದರೆ 5/12 ಮೈನಸ್ ಕಾಟ್ ಆರ್ ಅಂದರೆ 5/12. ಉತ್ತರ ಎಷ್ಟಾಗ್ತದೆ ಅಂದರೆ 0 ಆಗ್ತೈತಿ. ಇದು ಎರಡನೇ ಪ್ರಶ್ನೆಗೆ ಉತ್ತರ. ಹೌದಾ, ನೆಕ್ಸ್ಟ್ ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ. ಈ 3ನೇ ಪ್ರಶ್ನೆ ಅಂದರೆ ನೋಡ್ರಿ, ಈ 3ನೇ ಪ್ರಶ್ನೆ ಏನು ಕೊಟ್ಟಾರ ಸೈನ್ ಎ ಈಸ್ ಈಕ್ವಲ್ಸ್ ಟು 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆ ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಾರ. ಹೌದಾ, ಈಗ ಏನು ಮಾಡ್ಬೇಕು ನಾವಿಲ್ಲಿ ಅಂತಂದರೆ ಒಂದು ತ್ರಿಭುಜನ ತಗೋಬೇಕು ನಾವು. ಈ ತ್ರಿಭುಜದಲ್ಲಿ ಎ ಬಿ ಸಿ 3 ಶೃಂಗಗಳು. ಹೌದಾ, ಇಲ್ಲಿ ಬಿ ಸಿ ಅಂತಕ್ಕಂಥದ್ದು ಇಲ್ಲಿ ನೋಡ್ರಿ ಟ್ಯಾನ್ ಎ ಕೊಟ್ಟಾರ. ಹಂಗಂದ್ರೆ ಏನು ತೊಗೋಬೇಕಾಗ್ತದೆ ನಾವು ಎ ಕೋನ ತೊಗೋಬೇಕಾಗ್ತೈತಿ. ಹೌದಾ, ಈಗ ಏನು ಮಾಡಮ್ ನಾವಿಲ್ಲಿ ಅಂತಂದರೆ ಸೈನ್ ಎದ್ದು ರೇಷಿಯೋ ಏನಾಗ್ತದೆ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕಿರಣ ಅಂತೇಳಿ ಆಗ್ತೈತಿ. ಹೌದು, ಇಲ್ಲಿ ಬಿ ಅನ್ನೋದು 90 ಡಿಗ್ರಿ ಇರೋದ್ರಿಂದ ಎ ಸಿ ಅನ್ನೋದು ವಿಕಿರಣ ಫಿಕ್ಸ್. ಇದು ಏನು ಯಾವಾಗಲೂ 90 ಡಿಗ್ರಿ ಇರ್ತಕ್ಕಂಥ ಕೋನದ ಅಪೋಸಿಟ್ ವಿಕಿರಣ ಇರ್ತೈತಿ. ಈಗ ನಾವು ಪೈಥಾಗೋರಸ್ನ ಪ್ರಮೇಯ ಅಪ್ಲೈ ಮಾಡಿದಾಗ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತೇಳಿ ತೊಗೊತೀವಿ ನಾವು. ಎ ಸಿ ಸ್ಕ್ವೇರ್ ಅಂದರೆ ನಮಗೆ ಗೊತ್ತಿಲ್ಲ. ಹೌದಾ, ಈಗ ಎ ಸಿ ಸ್ಕ್ವೇರ್ ಅನ್ನೋದು ಗೊತ್ತೈತಿ. ಇಲ್ಲಿ ನೋಡ್ರಿ, ಯಾಕಂದರೆ ಸೈನ್ ಎ 3/4 ಅದು. ಅಂದರೆ 3 ಅಂದರೆ ಏನಾಗ್ತದೆ ಇಲ್ಲಿ ಅಭಿಮುಖ ಬಾಹು ಆಗ್ತದೆ. ವಿಕಿರಣ ಅನ್ನೋದು ಏನಾಗ್ತದೆ 4 ಆಗ್ತದೆ. ಅಂದರೆ ಇದು ವಿಕಿರಣ 4 ಇದ್ದಂಗೆ. ಹೌದಾ, ಹಂಗಂದ್ರೆ ಈಗ ನಾವಿಲ್ಲಿ ಏನು ಕಂಡುಹಿಡ್ಬೇಕು ನಾವೀಗ ಇಲ್ಲಿ ನೋಡ್ರಿ ಅಭಿಮುಖ ಬಾಹು ಅನ್ನೋದು ಈ ವಿಕಿರಣ ಬರೆದ್ರೆ 4 ಅನ್ನೋದು ಅಭಿಮುಖ ಬಾಹು ಅನ್ನೋದು ಯಾವುದಾಗ್ತದೆ ಇಲ್ಲಿ ಅಂತಂದರೆ ಇದು ಬಿ ಸಿ ಆಗ್ತೈತಿ. ಯಾಕಂದರೆ ಇಲ್ಲಿ ನೋಡ್ರಿ ಕೋನಕ್ಕೆ ಸೈನ್ ಎ ಅಂತ ಅದು ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದೇ ಅಭಿಮುಖ ಬಾಹು. ಅಂದರೆ ಇದು ಏನಾಗ್ತದೆ ಇದು ಪಾರ್ಶ್ವ ಬಾಹು ಆಗ್ತೈತಿ. ಇದನ್ನು ಕಂಡುಹಿಡಿಬೇಕು ನಾವು. ಅಂದರೆ ಎ ಬಿನ ಕಂಡುಹಿಡಿಬೇಕು ನಾವು. ಎ ಸಿ ಸ್ಕ್ವೇರ್ ಅಂದರೆ 4ನ್ನು ಸ್ಕ್ವೇರ್ ಮಾಡಿದರೆ 16 ಆಗ್ತದೆ. ಎ ಬಿ ಸ್ಕ್ವೇರ್ ಅಂದರೆ ನಮಗೆ ಗೊತ್ತಿಲ್ಲ. ಬಿ ಸಿ ಸ್ಕ್ವೇರ್ ಅಂದರೆ 9. 16 - 9 ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್. ಇಲ್ಲಿ 16 - 9 ಮಾಡಿದಾಗ ನಮಗೆ ಬರ್ತಕ್ಕಂಥ ಉತ್ತರ 7. ಹೌದಾ, 7 ಪರಿಪೂರ್ಣವಾಗಿ ಇರುವುದಿಲ್ಲ. ಹೌದಾ, ಪರಿಪೂರ್ಣವಾದತಕ್ಕಂಥ ವರ್ಗ ಅಲ್ಲ ಇದು.
ಹಂಗಾಗಿ ಏನು ಬರ್ಕೊಂತೀವಿ, ಎ ಬಿ ಈಸ್ ಈಕ್ವಲ್ಸ್ ಟು ಈ ಸ್ಕ್ವಯರ್ ಇದ್ದದನ್ನ 7ಗೆ ಏನು ಮಾಡ್ಬೇಕು, ಸ್ಕ್ವಯರ್ ರೂಟ್ ಹಾಕೋಬೇಕು. ಅಂದರೆ ಏನು ಬಂತು, ಪಾರ್ಶ್ವಭಾವು ಸ್ಕ್ವಯರ್ ರೂಟ್ ಆಫ್ 7 ಅಂತೇಳಿ ಬರ್ತೈತೆ. ಈಗ ಇದರಲ್ಲಿ ಕಾಸ್ ಎ ಮತ್ತು ಟ್ಯಾನ್ ಎ ಕಂಡುಹಿಡೀರಿ ಅಂತೇಳಿ ಹೇಳ್ಯಾರ. ಫಸ್ಟ್ ಏನು ತೊಗೊಂಬ್ರಿ, ನಾವೀಗ ಕಾಸ್ ಎ ಕಂಡುಹಿಡಿಬೇಕು. ಕಾಸ್ ಎ ಅಂದರೆ ಇದರ ಅನುಪಾತವು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕಿರಣ ಅಂತೇಳಿ ಬರ್ತದೆ. ಇಲ್ಲಿ ಪಾರ್ಶ್ವಬಾಹು ಅಂದರೆ ಯಾವುದಾಗ್ತದೆ ಇದರಲ್ಲಿ ಅಂದರೆ √7 ಆಗ್ತೈತಿ, ಡಿವೈಡೆಡ್ ಬೈ ವಿಕಿರಣ ಅಂದರೆ 4 ಆಗ್ತೈತಿ. ಅದೇ ರೀತಿಯಾಗಿ ಟ್ಯಾನ್ ಎ ಕಂಡುಹಿಡಿಬೇಕಾದ್ರೆ ಟ್ಯಾನ್ದ ಅನುಪಾತ ಏನು ಬರ್ತದೆ ಇಲ್ಲಿ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತೇಳಿ ಬರ್ತದೆ. ಇದರಲ್ಲಿ ಅಭಿಮುಖ ಬಾಹು ಅನ್ನೋದು ಯಾವುದಾಗ್ತದೆ ಇಲ್ಲಿ ಅಂತಂದರೆ 3 ಆಗ್ತದೆ, ಪಾರ್ಶ್ವಬಾಹು ಅನ್ನೋದು √7 ಆಗ್ತದೆ. 3 ಡಿವೈಡೆಡ್ ಬೈ √7 ಇದು ಏನಂದರೆ 3ನೇ ಪ್ರಶ್ನೆಗೆ ಉತ್ತರ. ಹೌದಾ? ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದು 4ನೇ ಪ್ರಶ್ನೆ. ಏನಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ 4ನೇ ಪ್ರಶ್ನೆ 15 cot A ಈಸ್ ಈಕ್ವಲ್ಸ್ ಟು 8 ಅಂತೇಳಿ ಕೊಟ್ಟಾರ. ಆದರೆ ಇಲ್ಲಿ ಏನು ಕಂಡುಹಿಡಿಬೇಕು ನಾವು, ಸೈನ್ ಎ ಮತ್ತು ಸೆಕ್ ಎ ಅನ್ನು ಕಂಡುಹಿಡಿಯಿರಿ ಅಂತೇಳಿ ಐತಿ. ಈ ಸೈನ್ ಎ ಮತ್ತು ಸೆಕ್ ಎ ಕಂಡುಹಿಡ್ಬೇಕಂದ್ರೆ ನಾವು ಏನು ಮಾಡಬೇಕು, ಮೊದಲು ಒಂದು ತ್ರಿಭುಜನ ತಗೋಬೇಕು. ಈ ತ್ರಿಭುಜಕ್ಕೆ ಎ ಬಿ ಸಿ ಅಂತೇಳಿ ತೊಗೊಂಡು, ಇಲ್ಲಿ ಬಿ ಅನ್ನೋದು 90 ಡಿಗ್ರಿ ಆದರೆ ಇದು ಎ ಸಿ ಅನ್ನೋದು ಏನಾಗ್ತದೆ ಇಲ್ಲಿ ಅಂದರೆ ವಿಕರ್ಣ ಆಗ್ತೈತಿ. ಹೌದು, ಇಲ್ಲಿ ಕಾಟ್ ಎ ಅಂತಿದ್ದದನ್ನ ಹೆಂಗೆ ಬರ್ಕೋಬೋದು ನಾವು ಇಲ್ಲಿ ಅಂದರೆ ಕಾಟ್ ಎ ಈಸ್ ಈಕ್ವಲ್ಸ್ ಟು 8. ಇದು 15 ಏನಾಗ್ತದೆ, ಮಲ್ಟಿಪ್ಲೈ ಇದ್ದದ್ದು ಡಿವೈಡ್ ಆಗ್ತದೆ, ಗುಣಿಲೆ ಇದ್ದದ್ದು ಬಾಗಿಲೆ ಆಗ್ತೈತಿ. ಹೌದಾ? ಹಂಗಂದಾಗ ಕಾಟ್ದು ಇದು ಬರ್ಕೋಬೇಕಲ್ಲ ನಾವು, ಅನುಪಾತ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತೇಳಿ ತೊಗೊತೀವಿ ನಾವು. ಹೌದಾ? ಪಾರ್ಶ್ವಬಾಹು ಅಭಿಮುಖ ಬಾಹು. ಕಾಟ್ ಎ ಅನ್ನೋದು ಇಲ್ಲಿ ಕೋನ ಆದರೆ ಇದು ಏನಾಗ್ತದೆ, ಪಾರ್ಶ್ವ ಆಗ್ತದೆ. ಇಲ್ಲಿ ಕೋನಕ್ಕೆ ಅಭಿಮುಖವಾಗಿರೋದು ಅಭಿಮುಖ ಬಾಹು ಆಗ್ತೈತಿ. ಅಂದರೆ ಪಾರ್ಶ್ವಬಾಹುವಿನ ಬೆಲೆ 8, ಅಭಿಮುಖ ಬಾಹುವಿನ ಬೆಲೆ 15 ಅಂತೇಳಿ ತೊಗೊತೀವಿ ನಾವು. ಹೌದಾ? ನೆಕ್ಸ್ಟ್ ಈಗ ಏನು ಕಂಡುಹಿಡ್ಬೇಕು, ಸೈನ್ ಎ ಸೆಕ್ ಎ ಕಂಡುಹಿಡಿ ಅಂತೇಳಿ ಹೇಳ್ಯಾರ. ಈ ಕಂಡುಹಿಡಿ ಅಂದಾಗ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋದು ಬೇಡ, ಇನ್ನೂ ಒಂದು ತ್ರಿಭುಜ ತೊಗೊಂಡ್ಬಿಡಮ್ಮ. ಇಲ್ಲಿ ಒಂದೇ ತ್ರಿಭುಜಕ್ಕೆ ಬರಿಬೋದು, ನಿಮಗೆ ಇಲ್ಲಿ ಗೊತ್ತಾಗಲ್ಲ ಅಂತೇಳಿ 2 ಬರೀಕತ್ತೀನಿ ನಾನು. ಈ ತ್ರಿಭುಜ ಏನಂತೇಳಿ ತೊಗೊಂಡು ಎ ಬಿ ಸಿ ಅಂತೇಳಿ ತೊಗೊಂಡು. ಹೌದಾ? ಇದರಲ್ಲಿ ಇದು 90 ಡಿಗ್ರಿ ಅಂದರೆ ಇದು ವಿಕರ್ಣ ಆಗ್ತೈತಿ. ಹೌದಾ? ವಿಕಿರಣದ ಬೆಲೆ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು. ಹೌದಾ? ಸೈನ್ ಎ ಅಂತ, ಸೈನ್ ಎ ಅಂದರೆ ಇದು ನಾವು ಯಾವುದು ಎ ಆ್ಯಂಗಲ್ನ ತೊಗೊಂಬ್ರಿ. ಏನು ತೊಗೊಂಬ್ರಿ, ಎ ಕೋನನ ತೊಗೊಂಡು. ಎ ಕೋನ ತೊಗೊಂಡಾಗಿದ್ದು ಪಾರ್ಶ್ವ ಆಗ್ತದೆ, ಇದು ಏನಾಗ್ತದೆ ಅಭಿಮುಖ ಆಗ್ತೈತಿ. ಹೌದಾ? ಬರ್ಕೋರಿ ಇಲ್ಲಿ ಸೈನ್ ಎ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕಿರಣ ಅಂತೇಳಿ ಬರ್ತೀವಿ. ಅಭಿಮುಖ ಬಾಹು ಅಂದರೆ ಏನೈತಿ ಇಲ್ಲಿ, ಅಭಿಮುಖ ಬಾಹು ಅನ್ನೋದು ಫಸ್ಟ್ ಅದಕ್ಕಿಂತ ಮುಂಚೆ ಏನು ಮಾಡಿಬಿಡಂಬ್ರಿ ನಾವು ಅಂತಂದರೆ, ಅಭಿಮುಖ ಬಾಹು ಅಂದರೆ 15 ಐತಿ, ಪಾರ್ಶ್ವಭಾವ ಅಂದರೆ 8. ಅದು ವಿಕಿರಣ ಗೊತ್ತಿಲ್ಲಲ್ಲ, ಅದಕ್ಕೆ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತೇಳಿ ಬರೆಯಮ್ಮ. ಎ ಬಿ ಸ್ಕ್ವಯರ್ ಅಂದರೆ ನಮ್ಗೆ ಗೊತ್ತೈತಿ, ಅದು ಎಷ್ಟದ 8 ಅದು. ಎ ಬಿ ಸ್ಕ್ವಯರ್ ಅಂದರೆ 64 ಆಗ್ತದೆ. ಬಿ ಸಿ ಸ್ಕ್ವಯರ್ ಅಂದರೆ ಎಷ್ಟಾಗ್ತದೆ ಇಲ್ಲಿ ಅಂತಂದರೆ 225 ಆಗ್ತದೆ. 2 ಸೇರಿದರೆ 289 ಆಗ್ತೈತಿ. ಹೌದಾ? ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು 280 ಅನ್ನೋದು 17 ಸ್ಕ್ವಯರ್ ಆಗ್ತದೆ. ಸೊ ಎ ಸಿನ ಬೆಲೆ ಎಷ್ಟು ಬರ್ತೈತಿ, ವಿಕಿರಣ ಅಂದರೆ 17 ಬರ್ತೈತಿ. ಹೌದಾ? ವಿಕಿರಣ ಎಷ್ಟು ಬರ್ತೈತೆ, 15 ಬರ್ತದೆ. 15 ಬಂದಾಗ ಇಲ್ಲಿ ಅಭಿಮುಖ ಬಾಹು ಅಂದರೆ ಎಷ್ಟು ಬರ್ತದೆ, ಇಲ್ಲಿ ಅಭಿಮುಖ ಬಾಹು ಅಂದರೆ 15 ಡಿವೈಡೆಡ್ ಬೈ ವಿಕಿರಣ ಅಂದರೆ 17. 15 ಬೈ 17. ನೆಕ್ಸ್ಟ್ ಏನಾದ ಸೆಕ್ ಎ ಅಂತೇಳಿ ಐತಿ. ಸೆಕ್ ಎ ಅಂದಾಗ ವಿಕಿರಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅನ್ನೋದು ಅದರ ಅನುಪಾತವಾಗಿರುತ್ತದೆ. ಇಲ್ಲಿ ಪಾರ್ಶ್ವಬಾಹುವಿನ ಬೆಲೆ ಎಷ್ಟೈತಿ, ಇಲ್ಲಿ ಪಾರ್ಶ್ವಬಾಹುವಿನ ಬೆಲೆ ನೋಡ್ರಿ ಎಷ್ಟದ, 8 ಅದ. ಹೌದಾ? ಅಭಿಮುಖ ವಿಕಿರಣ ಬರ್ಕೋಬೇಕಲ್ಲ, ಫಸ್ಟ್ ವಿಕಿರಣ ಅಂದರೆ 17, ಪಾರ್ಶ್ವಭಾವ ಅಂದರೆ 8, 17 ಬೈ 8. ಇದೇನೆಂದರೆ 4ನೇ ಪ್ರಶ್ನೆಗೆ ಉತ್ತರ. ನೀವು ಈ ವಿಲೋಮ ತ್ರಿಕೋನಮಿತಿಯ ಪ್ರಸ್ತಾವನೆ ಮಾಡಬೇಕಂದ್ರೆ ಮೊದಲು ನಿಮಗೆ ಎಲ್ಲದರದ್ದು ಏನು ಗೊತ್ತಿರಬೇಕು, ಅನುಪಾತಗಳು ಗೊತ್ತಿರಬೇಕು. ಹೌದಾ? ನೆಕ್ಸ್ಟ್ ನೋಡ್ರಿ, ಈಗ 5ನೇ ಪ್ರಶ್ನೆಗೆ ಹೋಗೋಣ. ಈ 5ನೇ ಪ್ರಶ್ನೆಯಲ್ಲಿ ಸೆಕ್ ಥೀಟಾ ಈಸ್ ಈಕ್ವಲ್ಸ್ ಟು 13/12 ಆದರೆ ಅಂತೇಳಿ ಕೊಟ್ಟಾರೆ.
ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ. ತ್ರಿಕೋನಮಿತಿ ಅಂದರೆ ಯಾವ್ಯಾವ ಬರ್ತಾವೆ? ಸೈನ್, ಕಾಸ್, ಟ್ಯಾನ್, ಕೊಸೆಕ್, ಕಾಟ್ ಇವೆಲ್ಲ ಕಂಡುಹಿಡ್ಕೋಬೇಕು ನೀವೇ. ಹೆಂಗೆ ಕಂಡುಹಿಡ್ಬೇಕು ಇಲ್ಲಿ ಅಂತಂದರೆ 5ನೇ ಪ್ರಶ್ನೆಗೆ ಉತ್ತರ ಸೆಕ್ ಥೀಟಾ ಬೆಲೆ 13/12 ಆದರೆ ಸೆಕ್ ಅಂದರೆ ಏನಾಗ್ತದೆ ಇಲ್ಲಿ ಅನುಪಾತ? ವಿಕಿರಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಹೌದಾ? ಹಂಗಂದ್ರೆ ಏನು ಮಾಡ್ಬೇಕು ನಾವು? ಈಗ ಇಲ್ಲೊಂದು ತ್ರಿಭುಜ ತಗೋಬೇಕು. ಇದನ್ನು ಎ ಬಿ ಸಿ, ಇದು 90 ಡಿಗ್ರಿ ಆದರೆ ಇದು ಏನಾಗ್ತದೆ? ವಿಕಿರಣ ಆಗ್ತೈತೆ. ಹೌದಾ? ಇಲ್ಲಿ ವಿಕಿರಣ ಅಂದರೆ ಎಷ್ಟು ಬಂದದ? 13 ಕೊಟ್ಟರ. ಹೌದಾ? ಸೆಕ್ ಟೀಟಾ ಅಂತೇಳಿ ಕೊಟ್ಟರೆ ಇದ್ರ ಯಾರಾದರೂ ಎ ಮತ್ತು ಸಿ ಇದು ಯಾವುದಾದ್ರೂ ಒಂದನ್ನು ನಾವು ಟೀಟಾ ಅಂತೇಳಿ ಬರ್ಕೋಬೋದು. ನಾ ಯಾವುದು ಸಿನ ಬರ್ಕೊಂಡಿದ್ದೀನಿ. ಈಗ ಕಂಡುಹಿಡಿದ್ರಿ ಟ್ರಯಾಂಗಲ್ ಎ ಬಿ ಸಿ ಅಂತೇಳಿ ಐತಿ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತೇಳಿ ತೊಗೊಂತೀವಿ ನಾವು. ಎ ಸಿ ಸ್ಕ್ವೇರ್ ಅಂದರೆ ಎಷ್ಟಾದ? 13 ಅದ. ಅಂದರೆ 169 ಈಸ್ ಈಕ್ವಲ್ಸ್ ಟು, ಹಂಗಂದ್ರೆ ಇಲ್ಲಿ ಪಾರ್ಶ್ವಭಾವ ಯಾವುದಾಯ್ತು? ಬಿ ಸಿ ಆಯಿತು. ಅಂದರೆ ಇದು 12. ಹೌದಾ? ಹಂಗಂದ್ರೆ ಏನು ಬರ್ಕೊತೀನಿ ನಾನು ಇಲ್ಲಿ? ಇದು 12 ಸ್ಕ್ವೇರ್ ಆಗ್ತದೆ. ಇಲ್ಲಿ ಎ ಬಿ ಸ್ಕ್ವೇರ್ ಆ್ಯಸ್ ಇಟ್ ಇಸ್ ಸೇಮ್ ಬರ್ತೀನಿ ನಾನು. ಬರೆದಾಗ ಇದು 169 ಮೈನಸ್ ಇಲ್ಲಿ 12 ಸ್ಕ್ವೇರ್ ಅಂದರೆ 144 ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್. ಅಂದರೆ ಇಲ್ಲಿ ಎಷ್ಟು ಬರ್ತೈತಿದೆ ಅಂದರೆ 25 ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಅಂತ ಬಂದಾಗ ಎ ಬಿನ ಬೆಲೆ ಎಷ್ಟಾಗ್ತದೆ? 5 ಆಗ್ತದೆ. ಯಾಕಂದರೆ 25 ಅನ್ನೋದು 5 ಸ್ಕ್ವೇರ್ ಆಗ್ತೈತಿ. ಹೌದಾ? ಈಗ ಏನು ಮಾಡ್ಬೇಕು ನಾವು? ವಿಲೋಮಗಳು ಬರಿಬೇಕು ನಾವು. ಸೈನ್ ಥೀಟಾ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕಿರಣ. ಅಭಿಮುಖ ಅಂದರೆ ಎಷ್ಟಾದಿಲ್ಲಿ? ಎಷ್ಟು ಬಂತಿದೆ? 5 ಬಂತು. ಅಂದರೆ 5/13. ಕಾಸ್ ಅಂತಂದರೆ ಏನಾಗ್ತದೆ? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕಿರಣ ಅಂತೇಳಿ ಐತಿ. ಪಾರ್ಶ್ವಬಾಹು ಅಂದರೆ ಏನಾಗ್ತದೆ ಇಲ್ಲಿ? ಇದು ಪಾರ್ಶ್ವ ಆಗ್ತದೆ. ಅಂದರೆ 12 ಡಿವೈಡೆಡ್ ಬೈ 13. ನೆಕ್ಸ್ಟ್ ಟ್ಯಾನ್. ಟ್ಯಾನ್ ಅಂದರೆ ಏನಾಗ್ತದೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಂದರೆ 5 ಡಿವೈಡೆಡ್ ಬೈ, ಇದು ಅಭಿಮುಖ 5 ಡಿವೈಡೆಡ್ ಬೈ 12 ಅಂತೇಳಿ ಬರ್ತೀವಿ ನಾವು. ಹೌದಾ? ಅದೇ ರೀತಿಯಾಗಿ ನೆಕ್ಸ್ಟ್ ಕಾಟ್. ಕಾಟ್ ಅಂದರೆ ಏನಾಗ್ತದೆ? ಇದು 1/tan ಅಂತೇಳಿ ಆಗ್ತದೆ. 1 ಟ್ಯಾನ್ ಅಂದರೆ ಏನದ? 5/12. ಇದನ್ನು ನಾವು 12/5 ಅಂತೇಳಿ ಬರಿಬೋದು. ಹೌದಾ? ನೆಕ್ಸ್ಟ್ ನೋಡ್ರಿ, ಈಗ ನೆಕ್ಸ್ಟ್ ಕಾಟ್ ಆಯಿತು. ನೆಕ್ಸ್ಟ್ ಯಾವುದಾದ್ರು ಕೋಸೆಕ್ ಟೀಟಾ ಅಂತೇಳಿ ಐತಿ. ಅಂದರೆ ಇದೇನಾಗ್ತದೆ? 1 ಡಿವೈಡೆಡ್ ಬೈ ಸೈನ್ ಟೀಟಾ ಆಗ್ತದೆ. 1 ಡಿವೈಡೆಡ್ ಬೈ ಸೈನ್ ಟೀಟಾ ಅಂದರೆ ಏನು ಬಂದದ? 5/13 ಅಂದರೆ 13/5 ಆಗ್ತೈತಿ. ಅರ್ಥ ಆಯ್ತಾ? ಇದು ಏನಪ್ಪ ಅಂದರೆ ಇದು 5ನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ. ಈ 6ನೇ ಪ್ರಶ್ನೆಯಲ್ಲಿ ಕೋನ ಎ ಮತ್ತು ಕೋನ ಬಿ ಅಂತೇಳಿ ಕೊಟ್ಟರು. ಇವು ಏನಾಗ್ಯಾವ ಅಂದರೆ ಲಘು ಕೋನವಾಗಿವೆ. ಹಂಗಾದಾಗ ಕಾಸ್ ಎ ಈಕ್ವಲ್ಸ್ ಟು ಕಾಸ್ ಬಿ ಏನು ಮಾಡಬೇಕು? ಒಂದಕ್ಕೊಂದು ಸಮ ಆಗ್ಯಾವ ಅಂತೇಳಿ ಕೊಟ್ಟಾರೆ. ಇದನ್ನು ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಕೋನ ಬಿ, ಕೋನ ಎ ಕೋನ ಬಿ ಸಮವಾಗಿದೆ ಎಂದು ನಿರೂಪಿಸಿ ಅಂತೇಳಿ ಐತಿ. ಫಸ್ಟ್ ಏನು ಮಾಡಮ್? ನಾವು ಒಂದು ಟ್ರಯಾಂಗಲ್ ತೊಗೊಂಡಾಗ ಎ ಬಿ ಸಿ ಅಂತೇಳಿ ತೊಗೊಂತೀವಿ. ಇದು ಸಿ ಅನ್ನೋದು 90 ಡಿಗ್ರಿ. ಆದರೆ ಎ ಮತ್ತು ಬಿ ಅನ್ನೋದು ಏನಾಗ್ತಾವೆ ಅಂದರೆ ಇವೆರಡು ಲಘು ಕೋನ ಆಗ್ತದೆ. ಇದು ಲಂಬ ಕೋನ ಆಗ್ತದೆ. ಎ ಸಿ ಲಘು, ಸಿ ಅನ್ನೋದು ಲಂಬ. ಹೌದಾ? ಇದು ಏನಾಗ್ತದೆ? ಇದು ಲಂಬಕ್ಕೆ ಅಪೋಸಿಟ್ ಇರೋದು ವಿಕರ್ಣ ಆಗ್ತದೆ. ಹೌದಾ? ಈಗ ನೋಡ್ರಿ, ಕಾಸ್ ಎ ಈಕ್ವಲ್ಸ್ ಟು ಕಾಸ್ ಬಿ ಅಂತಿದ್ದಾಗ ಏನು ಕಾಸ್ ಅಂದರೆ ಏನು ಬರ್ತದೆ? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕಿರಣ ಅಂತೇಳಿ ಬರ್ತದೆ. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಹೌದಾ? ಈ ಥರ ಬಂದಾಗ ಇಲ್ಲಿ ಏನಂತೇಳಿ ಬರ್ಕೊತೀವಿ ನಾವು ಅಂತಂದರೆ ಕಾಸ್ ಎ ಅಂದರೆ ಏನು ಕೋನ ತೊಗೊಂಡಾಗ, ಏನೋ ಕೋನ ತೊಗೊಂಡಾಗ ಏನಾಗ್ತದೆ? ಪಾರ್ಶ್ವ ಆಗ್ತದೆ. ಇದೇನಾಗ್ತದೆ? ಅಭಿಮುಖ ಆಗ್ತಾಯಿದೆ. ಅಂದರೆ ಏನಂತೇಳಿ ಬರ್ತೀವಿ ನಾವು? ಪಾರ್ಶ್ವ ಬೈ ಎ ಸಿ ಡಿವೈಡೆಡ್ ಬೈ ಎ ಬಿ ಅಂತೇಳಿ ಬರ್ತೀವಿ ನಾವು, ವಿಕಿರಣ. ಹೌದಾ? ನೆಕ್ಸ್ಟ್ ಅದೇ ನಾವು ಕಾಸ್ ಬಿ ತೊಗೊಂಡ್ರೆ ಏನಾಗ್ತದೆ? ಇದು ಪಾರ್ಶ್ವ ಆಗ್ತದೆ, ಇದು ಏನಾಗ್ತದೆ? ಅಭಿಮುಖ ಆಗ್ತೈತೆ. ಅಂದರೆ ಏನಂತೇಳಿ ತೊಗೊಂತೀವಿ? ಪಾರ್ಶ್ವ ಅಂದರೆ ಯಾವುದಾಯ್ತು? ಈಗ ಬಿ ಸಿ ಡಿವೈಡೆಡ್ ಬೈ ಅಭಿಮುಖ ಅಂದರೆ ಯಾವುದಾಗ್ತದೆ? ಇಲ್ಲಿ ಬಿ ಸಿ ಡಿವೈಡೆಡ್ ಬೈ ವಿಕಿರಣ ಐತಲ್ಲ ಎ ಬಿ. ಎ ಬಿ ಸೇಮ್ ಇರೋದನ್ನು ಕ್ಯಾನ್ಸಲ್ ಮಾಡ್ತೀವಿ. ಎ ಸಿ ಈಸ್ ಈಕ್ವಲ್ಸ್ ಟು ಬಿ ಸಿ. ಹೌದಾ? ಇಲ್ಲಿ ಎ ಸಿ ಬಿ ಸಿ, ಇಲ್ಲಿ ಎ ಮತ್ತು ಬಿ ಅನ್ನೋದು ಏನಾಗ್ತದೆ ಇಲ್ಲಿ ಅಂತಂದರೆ
ಲಘು ಕೋನ ಆಗ್ತದೆ. ಇವೆರಡು ಸಿ ಅನ್ನೋದು ಏನಾಗ್ತದೆ, ಲಂಬ ಕೋನ ಆಗ್ತೈತಿ. ಹಾಗಾಗಿ ಎ ಈಸ್ ಈಕ್ವಲ್ಸ್ ಟು ಬಿ ಅಂತೇಳಿ ಬರ್ತೀವಿ ನಾವು ಕೋನ.